ಅನ್ಸಯ್ಯ, ಯಾಕವಾ ಯಾಕೆ ಬಂದು ಕುಂತೀವಿ ಒಬ್ಬಕ್ಕೆ ಕತ್ತಲ್ದಾಗ? ಅಲ್ಲ ತಂಗಿ, ಊಟ ಗೀಟ ಮಾಡಿ ಏನಿಲ್ಲ? ಏನು ಹಂಗ ಬಂದು ಕುಂತೀಯ? ಇಲ್ಲಮ್ಮ, ಊಟ ಮಾಡೀನಿ. ಹುಡುಗರು ಊಟ ಮಾಡಿ ಮಕ್ಕೊಂಡ್ರು ಇಲ್ಲ? ಹ್ಞೂನಮ್ಮ, ಊಟ ಮಾಡಿ ಮಕ್ಕೊಂಡ್ರು. ಮತ್ತೆ ಯಾಕೆ ಇಲ್ಲಿ ಬಂದು ಸಪ್ಪು ಕುಂತಿ? ಏನಾತು? ಏನಿಲ್ಲಮ್ಮ, ಮನ್ಸಿಗೆ ಯಾಕೆ ಬೇಸರ ಆಗಿತ್ತು, ಅದಕ್ಕೆ ಬಂದು ಕುಂತೆ. ಯಾಕವ ಯಾಕೆ ಬೇಸರ ಮಾಡ್ಕೊಂತಿದ್ದಿ? ಈಗೆಲ್ಲ ನನ್ನ ಸಸಿ ಸುದ್ದು ಮಾಡ್ಯಾಳಲ್ಲ, ಈಗ ನಿನ್ನ ಮಕ್ಕಳು ನೋಡ್ಕೊಳಕ ನಿಶ್ಚಿಂತೆಗೆ ನಿನಗೊಂದು ದಾರಿ ಆತು. ನಿಮ್ಮ ಅತ್ತಿದು ಕಾಟಿಲ್ಲ, ನಿನ್ನ ಗಂಡನ ಕಿರಿಕಿರಿ ಇಲ್ಲ, ಏನಿಲ್ಲ. ಯಾಕೆ ಈಗ ಯಾಕೆ ಅಂತ ಪರಿ ಮನಸ್ಸಿನ ನೋಡ್ಕೊಂತಿ? ಆರಾಮಿರು, ಇಷ್ಟು ದಿವಸ ನೋವು ಅನ್ಭವಿಸ್ಕೊಂತ ಜೀವನ ಕಳೆದ್ ಸಾಕು. ಇನ್ ಮುಂದರ ಖುಷಿ ಖುಷಿ ಅಂತ ಚಂದಾಗಿರು. ಲಕ್ಷ್ಮಕ್ಕರ, ಸುಳ್ಳು ಯಾಕೆ ಹೇಳಿ, ನಿಜ ಅದ್ರ ಬಗ್ಗೆ ಖುಷಿ ಐತ್ರಿ ನನಗೇನ. ಆದ್ರ ನನ್ನಿಂದ ನಿಮಗೆ ಒಂದು ನೋವು ಆತಲ್ಲ. ನಮ್ಮ ಅತ್ತಿ ಬಂದು ಬಾಯಿ ಬಂದಂಗೆ ಮುಂಜಾನೆ ಮಾತಾಡಿದ್ನ ಕೇಳಿಸ್ಕೊಂಡೆ, ಹೊರ ಬರಲಿಲ್ಲ. ನಾನು ನೋಡಿದ್ರೆ ಇನ್ನ ಮತ್ತೆ ಜಾಸ್ತಿ ಮಾಡ್ತಾಳ ಅಂತೇಳಿ. ಆದ್ರ ಎಷ್ಟು ನಮನಿ ಮಾತಾಡಿಲ್ಲ ನೋಡಿದ್ರಿಲ್ಲ. ಅಲ್ಲ, ಓಣ್ಯಾಗ ಮಂದೆಲ್ಲ ನಿಂತು ನೋಡಾತಿದ್ರು. ನಮ್ಲಿಂದ ನಿಮಗೂ ಮರ್ಯಾದೆ ಇದಾತಲ್ಲ. ನನ್ ಏನಪ್ಪ ಈ ಜೀವನ, ಎಲ್ಲಿ ನಾನಿದ್ರು ಅಲ್ಲಿ ನೋವು ಐತಲ್ಲ ಅಂತ ಮನ್ಸಿಗೆ ಭಾಳ ಬೇಸರ ಆತ್ರಿ. ನಿಮ್ಗ ಹಿಂಗ ನನಗೊಂದು ಒಳ್ಳೇದು ಮಾಡಿದವ್ರಿಗೆ ಹಿಂಗ ನನ್ನಿಂದ ನೋವು ಆತಲ್ಲ ಅಂತ ಅದಕ್ಕೆ ಭಾಳ ಅಂದ್ರೆ ಭಾಳ ಬೇಸರ ಆಗತ್ತಿತ್ತು. ಅದಕ್ಕೆ ಒಬ್ಬಕ್ಕೆ ಬಂದು ಕುಂತೆ. ಅಯ್ಯ ಹುಚ್ಚಿ, ಅದಕ್ಕೆಲ್ಲ ನೀನು ಹಿಂಗೆ ತಲೆ ಕೆಡ್ಸ್ಕೊಂತಾರನ? ಆಗ ನಾನು ಬೇಸ್ ಹೆಟ್ ಕಳ್ಸಿದ್ನಲ್ಲ ನಿಮ್ಮ ಮಟ್ಟಿಗೆ. ಇಂಥ ರೇಸ್ ಮಂದಿದ್ರು ಅವ್ರು ಬೇಸ್ ಇಟ್ಟು ಕಳ್ಸಿನ, ನಾನೇನು ಹಂಗೆ ಕಳ್ಸಂಗಿಲ್ಲ. ಮತ್ತೆ ನೋಡು, ನನ್ನ ಸೊಸೆ ಬಗ್ಗೆ ನನ್ನ ಬಗ್ಗೆ ಮಾತಾಡ್ತಾಳೆ, ಮತ್ತೆ ಎಷ್ಟಿದೆ ಅಕ್ಕಿ ಬೆಂಡ್ಲಿ. ಅಲ್ಲ, ಮತ್ತೆ ಈಕಿ ಮಾಡಿದ್ದ ಸಹಿ ಅಂತ ಎಲ್ಲರೂ ಸುಮ್ಮನೆ ಇರ್ತಾರೆ ನೋಡ್ಯಾಗ. ಇವತ್ತು ನಾವು ಇಲ್ಲಾಂದ್ರೆ ಯಾರು ಬಂದು ಇಂಥ ಸಹಾಯ ಮಾಡ್ತಿದ್ರು. ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡ್ಸ್ಕೊತಿದ್ದಿ? ಹೋಲ್ ಬಿಡು, ಅದನ್ನೆಲ್ಲ ಬಿಟ್ಬಿಡು, ಹಾಕಿದ್ದಾಗ ಹೋತು. ಇನ್ನು ಮುಂದೆ ಅಕ್ಕೇನು ಹಾರಾಡ್ತಾಳ, ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು. ನೀನು ಇದನ್ನ ಬಿಡ್ತಿಲ್ವಾ ಅಂತಗದು ನಿಂದ ಆಸ್ತಿ ಬರುತ್ತೆ ನೋಡು. ಅದೆಲ್ಲ ಬಂದ್ಮೇಲೆ ನಿನ್ಗೆ ಮತ್ತೆ ಮುಂದೆ ಏನಾರ ಒಂದು ದಾರಿ ಮಾಡ್ಕೊಡಕ್ಕೆ ಹೇಳ್ತೀನಿ ಅವ್ರಿಗೆ. ಏನಯ್ಯವ, ಏನು ಅತ್ತಿ ಸಸಿ ಇಬ್ರು ಏನು ವಾಕಿಂಗ್ ಮಾಡಕತ್ತಾರ? ನಾವು ಊಟ ಮಾಡಿ ಅಯ್ಯ ಅಡ್ಬಿಟ್ಟಾರ. ಅಲ್ಲ, ನೀವೇನ ಹೊಸ ದಂಡ ಕಟ್ಕೊಂಡೆ ಬಂದಿರಲ್ಲ, ಏನಾತ? ಯಾ ಯುದ್ಧ ಮಾಡಕ್ ಬಂದ್ರವ ಹೊಸ ಮಂದಿ? ನಿನ್ ಕುಟಗ ಯುದ್ಧ ಮಾಡಕ್ ಬಂದಿವಿ. ಹೆಂಗೀಗ ರೆಡಿಯಾಗಿ ಮತ್ತ ಯುದ್ಧ ಮಾಡೋಣ? ಯವ್ವ ಬೆಂಗ್ಲಿ, ಯಾವಾಗಾರ ಬರೋ ನನ್ನ ಮ್ಯಾಗ ಕತ್ತಿ ಕಿತ್ಕೊಂಡು ಬರ್ತೀಯಲ್ಲೇ. ನಾನು ಹೆಂಗ್ ಕಾಣ್ತಿದ್ದೇನಲ್ಲ ನಿನಗ? ಮತ್ತೆ ನೀನು ನಾವು ಎದಕ್ಕೆ ಬಂದಿವಿ ಅಂತ ಪೂರಿ ಕೇಳಾರ್ದಂಗ ದಂಡ ಕಟ್ಕೊಂಡು ಯುದ್ಧಕ್ಕೆ ಬಂದಿರ ಅಂತ ಕೇಳ್ತಿರಲ್ಲ, ಅದಕ್ಕೆ ನಿನ್ ಕುಟಗ ಯುದ್ಧ ಮಾಡ್ತೀವಿ, ಬರ್ತೀಯನ? ಯಾ ಆಡ್ಬಿಟ್ಟೆ ಒಳ್ಳೆ ಯವ್ವ, ನಿನ್ ಕುಟ ಯುದ್ಧ ಮಾಡಿ ಅವ್ನು ಗೆಲ್ತಾನ. ಎದಕ್ ಬಂದಿ ಅದ್ನ ಹೇಳು. ಊಟ ಆತಾನೆ ಎಲ್ಲರದು? ಊಟ ಆದ್ಮೇಲೆ ಅಡ್ಡಾಡಕ್ ಬಂದಿರೋದಿಲ್ಲ? ಇಲ್ಲ ಲಕ್ಷ್ಮಕ್ಕ, ಊಟನ ಆತು, ಅಡ್ಡಾಡಂಗನ ಆತು, ನಿನ್ ಕುಟ ಮಾತಾಡ್ದಂಗೂ ಆತು ಅಂತಂದು ಬಂದಿದ್ವಿ. ಹೌದಾ? ಯಾಕ? ಅದ ಆಡ್ಬಿಟ್ಟು ಚೆನ್ನಾಗ್ ಹೋಯ್ತಲ್ಲ ಯವ್ವ. ಮನಿ ತನಕ ಬಂದು ಬಾಯೋ ಬಾಯಿ ಮಾಡ್ತಾಳವ, ಹೆಂಗ್ ಬೇಕಂಗ ಮಾತಾಡ್ತಾಳ. ಮನ್ಯಾಗ ಗಂಡ್ರ ಮಕ್ಳು ಎಲ್ಲರೂ ಅವ್ರ ಮುಂದನೆ ಹಂಗ ಹೆಂಗ್ ಬೇಕಂಗ ಮಾತಾಡ್ತಾಳ. ನನ್ ಗಂಡ ಎದಕ್ ಬೇಕಿತ್ತು ಹೇಳೋದು, ಎದಕ್ಕೆ ರೊಕ್ಕ ಇಸ್ಕೊಳ್ಳೋದಕ್ಕೆ, ಅನ್ನಿಸ್ಕೊಳ್ಳೋದಕ್ಕೆ, ಮಕ್ಕಳ ಬಿಸಾಕ ಅವನ್ನೆಲ್ಲ ತಗೊಂಡ್ ಹೋಗಿ ಅಂತಂದು ಹೆಂಗ್ ಬೇಕಂಗ ಬೈತಾನ. ಅಯ್ಯ ನನ್ ಗಂಡ ಹಂಗ ಅಂದ, ಅದಕ್ಕೆ ನಾನು ಬೇಸ್ ಇಟ್ಟು ನೋಡ. ಆಕಿ ಬಾಯ್ ಮಾಡ್ತಾಳ, ಆಕಿ ಸಾಕ್ಷಿ ಕರ್ಕೊಂಡೋಗೆಲ್ಲ ಕೊಟ್ಟ, ಆಕಿ ನಮಗೆ ಪುಷಿತೆ ಕೊಟ್ಟಾಳನ. ಹಂಗ ಹಿಂಗ ಅಂತಂದು ಬಾಯ್ ಮುಚ್ಚಿದೆ. ನೀನಂತೂ ಕೊಡ್ಸಲ್ಲ ಕುಶಲ. ನಾನು ಹೆಂಗ ಒಂದು ಹುಡ್ಕೊಂಡಂಗ ಆತದು, ನನಗೆ ಒಟ್ಟಕ್ ಬಂತು, ಸುಮ್ಮನಿರೋ ಅಂತಂದು ಬಾಯ್ ಬಂದಂಗ ಮಾತಾಡಿದ್ನಿ, ಸುಮ್ಮನೆ ಅದ. ನಾನು ಯಾಕೆ ಗಂಡ ಗಂಜಲ್ ಬಿಡು ನಾನು. ಅಯ್ಯ ಅಡ್ಬಿಟ್ಟು ಚೆನ್ನವನ ನಮ್ಮ ಮನೆಗೆ ಬಂದಿದ್ಲ ಯವ್ವ. ನಮ್ಮ ಮನೆಗೆ ಬಂದು ಅಂಗಳದ ನಿಂತ್ಕೊಂಡು ಬಾಯ್ ಅಂದ್ರೆ ನಮ್ಮನೆ ಬಾಯ್ ಮಾಡಿದ್ಲು. ನಾನು ಬೇಸ್ ಎಟ್ಟಿ ನೋಡು. ಅವಾಗ ಮುಚ್ಕೊಂಡು ಹೋದ್ಲು. ಹೌದಾ ಲಕ್ಷ್ಮಕ್ಕ? ಅಂದ್ರೆ ನಿಮ್ಮ ಮನೆಗೂ ಬಂದಳ? ನಯ್ಯವ್ವ ಬಂದು ಚಲೋ ಮಾಡಿರ ತಗೋ. ಅಯ್ಯೋ ಈಕಿ ಹರ್ಬಿಟ್ಟಿನ ಇಟ್ಕೊಂಡು ನಮ್ದು ಆಸ್ತಿ ತಗೊಳಕ್ ಮಾಡಾಕತ್ತೀರಿ. ಹಂಗ ಒಂದ ಎರಡ ಆಕಿ ಮಾತಾಡಿದ್ದು. ನನ್ನ ಸಸಿಗೂ ಮಾತಾಡಕ್ ಬಂದ್ಲು. ನಾನು ಇಲ್ಲೋಡ ನನ್ನ ಸಸಿ ಸುದ್ದಿ ಬಂದೇನು ಹಂಗಲ್ಲ ನೀನು ಅಂತಂದು ಬೇಸ್ ಮಾತಾಡಿ ವಾಪಸ್ಸು ನೀನು ಉದ್ದಾರ ಆಗಲ್ಲ, ನೋಡಿದ್ರು ಹೆಂಗ್ ಮಾಡ್ತೀನಿ, ಕಣ್ಣಿಲ್ಲ ನೋಡ್ತೀನಿ, ಹಂಗೆ ಹಿಂಗಂದ. ಹೋಗಿ ನಿನ್ನಂತವ್ರು ನೇಸ್ ಮಂದಿ ನೋಡಿಲ್ಲ ಅಂತ ಕಳ್ಸಿದ್ ನಾನು. ನಮ್ಮನಿಗೆ ಬಂದಿತ್ತು. ಏನು ಹಂಗಾಕಿರಿ ನೀವು, ಒಡ್ಡಾಡ್ ಸಾಯ್ತೀರಿ ನೀವು, ಕರಿನಾ ಕಡಿತಿ ಕೈಗೆ. ಒಂದ ಎರಡಕ್ಕೆ ಮಾತಾಡಿದ್ದು ನೆನಪಿಲ್ಲ, ಒಂದು ಅಷ್ಟಪರಿ ಮಾತಾಡಿಲ್ಲ. ಅದಕ್ಕೆ ಮಾತಾಡು, ನೀ ಮಾತಾಡಿದ್ದೆ ನಮ್ಗೇನು ಹತ್ತಂಗಲ್ಲ ಅಂತ ನಾವು ಹಂಗ ಅಂತ ಕಳ್ಸಿವಿ. ಅಲ್ಲ, ಎಷ್ಟು ತಿಂದಿದ್ದು ನೋಡಿಕಿಗೆ? ಅಲ್ಲ, ಆಸ್ತಿ ಬೇಕಂತ, ಸಸಿ ಬೇಡ ಅಂತ, ಮತ್ತೆ ಈಗ ಮತ್ತೆ ಕೊಟ್ಟದನ್ನ ನಾವು ವಾಪಸ್ ಕೊಡ್ಬೇಕಂತ. ನೋಡಿ ಹೆಂಗ್ ಮಾಡ್ತಾ. ಅಯ್ಯ ಲಕ್ಷ್ಮಕ್ಕ, ನಾನು ಫಸ್ಟ್ ಕೇಳತಂಕ ಕೇಳಿ ಆಕಿ ಇಲ್ಲ ಬಾರ್ ಮಾತಾಡಕತ್ತಲ್ಲ. ಯಾರ ರೊಕ್ಕ, ಎಲ್ಲಿ ರೊಕ್ಕ, ಯಾವಾಗ ಕೊಟ್ಟಿದ್ದಿ, ಯಾರನ್ನ ಕೇಳಿ ಕೊಟ್ಟಿದ್ದಿ, ಯಾರ ಮುಂದೆ ಇಟ್ಟು ಕೊಟ್ಟಿದ್ದು ನನ್ನ ಕೈಯಾಗ? ಬಾ ಕರ್ಕೊಂಬ ಅವ್ರನ್ನ, ಯಾರ ಮುಂದಿದ್ರು ನಂಗೆ ಮುಂದೆ ಕೊಡ ಮುಂದೆ. ಅವಾಗ ಹೇಳ, ನಾನು ಇದ್ರ ಕೊಡ್ತೀನಿ ನೋಡೋಣ, ಅದು ಏನನ್ನ ಸಾಕ್ಷಿ ತೋರ್ಸ್ ಫಸ್ಟ್ ಅಂತಂದು. ಇಲ್ಲಾಂದ್ರೆ ನಮ್ಮ ಮನೆ ಬಂದು ಸುಳ್ಸಕ್ಕೆ ರೊಕ್ಕ ಕೊಡ ಅಂತ ಹಿಂಗೆ ಇದು ಮಾಡಕತ್ತ ಅಂತ ಕಂಪ್ಲೇಂಟ್ ಕೊಟ್ಬರ್ತ ನೋಡು. ಅವಾಗ ವಟ ವಟ ಅನ್ಕೊಂತ ಹೋದ್ಲು. ಅಯ್ಯ ನಾನು ಹಂಗಂದೆ, ಬಂದಕ್ಕೆ ನೀನು ಹಂತಕ್ಕಿ ಹಿಂತಕ್ಕಿ ನಾನು ರೊಕ್ಕ ಕೊಟ್ಟು ಮಾತಾಡಿ ನಾನು. ನಾನು ಒಮ್ಮಿದ ಮಕ್ಳು ಅಕ್ಕಿ ಕೇಳ್ಬಿಟ್ಟೆ, ಯಾರ ರೊಕ್ಕ ಯಾವಾಗ ಕೊಟ್ಟಿದ್ದು ನೀನು? ಇಲ್ಲಿ ಬಿಡು ಅಂದ್ಲೆ, ಬಂಗಾರದ ಉಂಗ್ರ ಕೊಟ್ಟಿದ್ದಲ್ಲ ನಿನಗೆ, ನೀ ರೊಕ್ಕ ಬೇಡ ಉಂಗಾರ ಇದನ್ನು ಬಂಗಾರ ಕೊಡಂದಿ. ನನ್ನ ಗಂಡಂದು ಒಂತಲಿ ಉಂಗ್ರ ಕೊಟ್ಟಿದ್ದು ನಿನಗೆ, ರೊಕ್ಕ ಇದನ್ನು ಕೊಡು ನನಗೆ ಉಂಗ್ರನ ನನ್ನ ಗಂಡಂದು ಅಂದ್ಲ. ರೊಕ್ಕ ಕೊಟ್ಟಿದ್ದೆ ಉಂಗ್ರ ಕೊಟ್ಟಿದ್ದೆ, ತಾಶ್ವಂದು ಮಾತಾಡ್ತೀಯಲ್ಲ, ಯಾಕೆ ಕೊಟ್ಟಿದ್ದು ಕರೆ ಹೇಳು. ನಾನಂತೂ ಯಾವ್ದು ನಿನ್ನಂತ ಕಿಸ್ಕೊಂಡೆ ಇಲ್ಲ, ನನಗೆ ಗೊತ್ತಿಲ್ಲ ಅಂತಂದು ಅಂದೆ. ನನಗೂ ಹಂಗ ನೋಡ್ತೀನಿ ನಿಮ್ಗೆ ಹಂಗಾಗತ್ತಾ ಹಿಂಗಾಗತ್ತಾ ಅನ್ಕೊಂತ ಹೋತು. ಅಕ್ಕರ ನನ್ನಿಂದ ನೀವೆಲ್ಲ ಅನ್ನಿಸ್ಕೊಳಂಗಾತು, ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ ಅಕ್ಕರ. ಅಯ್ಯ ಇರ್ಲಿ ಬಿಡ, ಅದಕ್ಕೇನೈತಿ. ನೀವು ಏನು ಒಂದು ಮಾತಂದ್ರೆ ನಮ್ಗೇನವೇನು ಮೈಯ ತೂತವನ. ಆಮೇಲೆ ಅಷ್ಟಕ್ಕೂ ಒಳ್ಳೆಯರು ಏನ ನಾವು ತಪ್ಪು ಮಾಡಿ ಅಕ್ಕಿ ಮ್ಯಾಗ ಅಪ್ಪದ ಓರಿಸಿ ಏನಾರ ಅಂದಿವಂದ್ರೆ ನಮ್ಮ ಮನಸ್ಸಿನ ನೋವಾಗತ್ವ. ಅಂತ ಕೆಟ್ಟ ಬದ್ಮಾಸಿಗೆ ನಾವು ಅಯ್ಯೋ ಅಂತ 100 ಹೋದ್ರೆ ಕೊಲ್ಲಿ ನಮ್ದ ಕಾರ್ಯ ಸಾಧನೆ ಮಾಡ್ತೀವಿ. ಒಟ್ಟು ಒಂದು ಒಳ್ಳೆ ಕೆಲಸ ಮಾಡ್ತೀವಲ್ಲ, ಅದು ಪುಣ್ಯ ನಮ್ಮ ಮಕ್ಳು ತಟ್ಟತ್ತವ. ನಿನ್ನ ಮಕ್ಕಳು ಪಾಪ ನೆನೆಸ್ತಾವ ನಮ್ಮನ್ನ, ಹೌದಿಲ್ಲ? ಹುನ್ರಿ ಅಕ್ಕರ, ನನ್ನ ಜೀವ ಇರೋವರೆಗೂ ನಿಮ್ಮನ್ನ ಎಲ್ಲಾರ್ದು ನೆನೆಸಿ ಒಂದು ತನ್ನ ಉಂಟೆ ನಾನು. ಮತ್ತೆ ನಿನ್ನಂತಕ್ಕೆ ನಾವು ಮಾಡ್ಲಾರ್ದ ಇನ್ನು ಅಕ್ಕಿ ಮಾಡೋಕ್ಕಾಗತ್ತನವ ನೋಡು. ಆದರೂ ಅಕ್ಕೇನು ಈಗೇನು ಸುಮ್ಮನೆ ಆಗ್ತಿದ್ದಂಗಿಲ್ಲ. ಓಣೆಗೆಲ್ಲ ಮಾಯ ಮಾಡ್ಕೊಂತ ಹಂಗ ಕೆದರಿ ಜಗಳ ತಕ್ಕೊಂತಾನೆ ಇರ್ತಾವಳ ಇನ್ಮೇಲೆ.
ಮಾಡಿಬಿಡ ಲಕ್ಷ್ಮಕ್ಕ. ಜಗಳ ಆಕಿ ಜಗಳ ಗಂಟೆ ಅಂದ್ರೆ ಆಕಿ ಹತ್ರಂಗ್ ಜಗಳ ಗಂಟೆ ನಾನು ಅದೀನಿ. ಆಕಿ ಇಲ್ಲೋಡ ಹೆಂಗ್ ಜಗಳ ತೈತೆ ಅದಕ್ಕಿಂತ ಉರ್ರತು ನಮ್ದು WW ಪಾಡ್ತಲ್ಲ ಮೈ ಮೇಲೆ ಠಣ್ಣ ಅಂತ ಜಗದ ಹಂಗ ಹೊಕ್ಕಿನಕೀಗ ಏನಿಲ್ಲ ಏನಕ್ಕೆ ಮಾಡ್ಲಿಕ್ಕೆ ಹೆಂಗ್ ಜಗಾಡ್ತಾ ನೋಡ್ತ ನಾನು. ಬರ್ತೀವಿ ತೋರ ಲಕ್ಷ್ಮಕ್ಕ. ಅದ ಹಿಂಗಾತಂತ ಹೇಳಕ್ ಬಂದೆ. ನಿಮ್ಮ ಮನೆಗೂ ಬಂದಿಲ್ಲ ಅಂತ ಈಗ ಅಂದಲ್ಲ. ಎಲ್ಲಾರ ಮನೆಗೂ ಭೇಟಿ ಕೊಟ್ಟಾಳ. ಹಂಗಿದ್ರೆ ನೋಡೋಣ ಯಾರ್ದಾರ ಮನೆಗೆ ಒಬ್ಬರ ಮನೆಗಾರ ರೊಕ್ಕ ವಸೂಲಿ ಹಾಕವನ ಅಂತಂದು ಯಾರ ಮನೆಗೂ ವಸೂಲಿ ಆಗಿಲ್ಲ. ಏನ್ ಮನೆಗೆ ಏನು ಉಂಡಾಳ ಏನು ಅದೇನ ಅಂತಾರಲ್ಲ, ನಾನು ರೊಕ್ಕೋತು ಅಂತಂದು ಆ ಕಡೆಯಿಂದ ಈ ಕಡೆ ಗಡ ಉಳ್ಯಾಡಕತ್ತಾಳ. ಉಳ್ಯಾಡ್ತಿರ್ತಾ ಮತ್ತೆ ಇನ್ನೇನ್ ಮಾಡ್ತಾ. ಸರಿ ತರ ಲಕ್ಷ್ಮಕ್ಕ, ನನ್ನ ಗಂಡ ಹೇಳಿಲ್ಲ ಇಲ್ಲೇ ಹೊರ ಬಾಂಡೆ ತಿಕ್ಕತ್ತೀನಿ ಅಂತ ಹೇಳಿದ್ನಿ. ಮತ್ತೆ ಹೊರ ಬಂದು ಬಾಂಡೆ ತಿಕ್ಕತ್ತಿ ಎಲ್ಲಿ ಹೋಗಿದ್ದೆ ಅಂತ ಕೇಳಿಲ್ಲ ನಾವು. ಅದಕ್ಕೆ ಎಲ್ಲರೂ ಹೊಂಟಿದ್ರೆ ನಾನು ಬೇಕು ಬರ್ತೀನಿ ಅಂತ ಬಂದೆ. ಬರ್ತನವ ಇವ. ಬರ್ತೀತಾರ ಲಕ್ಷ್ಮಕ್ಕ. ಏನ ನಿಮ್ಮ ಅತ್ತಿ ಸುದ್ದಿ? ಏನು ಬರ್ತಾವಂತ ಏನು ಅಲ್ಲೇ ಇರ್ತಾವಂತ? ಯಮ್ಮ ಇನ್ನ ಹೋಗಿ 2 ದಿವಸಕ್ಕೆ ತಡಿಬೇ. ಹೋಗಿ ಇರುವಲ್ಲಕ್ಕೆ ಒಂದು 2 ತಿಂಗಳು. ನೀನೇನು ಮತ್ತಕ್ಕೆ ನೆನೆಸ್ತಿಲ್ಲ. ನೆನೆಸ್ಲಾರ್ದೆ 2 ದಿವಸ ಕಣ್ ತುಂಬ ನಿದ್ದೆ ಮಾಡಿ ಹೊರ ತುಂಬ ಬೇಕಾದ್ರೆ ಮಾಡ್ಕೊಂತೀನಿ. ಸುಮ್ಮನೆ ಆಕೆ ಹೆಸರೇ ಎತ್ತಕ್ಕೆ ಹೋಗ್ಬೇಡ. ಇರುವಳಕ್ಕೆ ಮಗಳ ಮನೆ ಚಂದಿಗೆ ಉಂಡು ತಿಂದು ಆಡಿಬಿಟ್ಟು ನೀನೇನು ಹೊಂಟುಟ್ಲೈಕಿನ ಕುಣಿಯಾಗಿಟ್ಟು ಮುಚ್ಚಕ್ಕ ರೆಡಿ ಅದೇ ಬಿಡು. ನನಗೂ ಆಸೆ ಐತ್ವಿ, ಆದ್ರೆ ಏನ್ ಮಾಡ್ಬೇಕು? ಹೋಗ್ಕೊಳ್ತು ಹೋದ್ರೆ ಕುಣಿಯಾಗಿಟ್ಟು ಅಲ್ಲೇ ಮ್ಯಾಗ ತಕ್ಕ ಡ್ಯಾನ್ಸ್ ಮಾಡಿ ಬಂದ್ಬಿಡ್ತೀನಿ. ಸರ್ತು ಲಕ್ಷ್ಮಕ್ಕ, ಬರ್ತೀವಿ. ಅನ್ಸೂಯ ಬಾರವಾ, ಹುಡುಗರು ಮಕ್ಕೊಂಡವು. ಮಕ್ಕೋ ಬಾ. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ಹುಣ್ಣಿಮೆ ರಾತ್ರಿ, ಹಾಯಾಗಿ ನಾ ಮಲಗಿರಲು, ಆದಿಂಬು ಹಾಸಿಗೆ ನನ್ನ ನೂಕಲು, ಈ ನನ್ನ ಗಂಡನ ಮುದ್ದಾಡಲು. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ಗಾಳಿ, ಹಾಯಾಗಿ ಮಲಗಿರಲು. ಪಾರ್ವತಿ, ಇದು ಏನಿದೆ ಹಾಡು? ಸಣ್ಣ ಹುಡುಗಿ ಏನೇನು ಸಣ್ಣ ಹುಡುಗಿ ನೀನೇನಾರ ಮಾವ, ಈ ಸಣ್ಣ ಹುಡ್ರು ಆಟ ಆಡೋದನು ದೊಡ್ಡೋರು ಆಟ ಆಡೋದು ಇದೆಲ್ಲ ಸಣ್ಣ ಹುಡ್ರು ಮಾಡಿದ್ರೆ ಬೈತಾರ. ದೊಡ್ಡೋರ ಮಾಡ್ಬೇಕಿದ್ನ. ಈಗ ನಾನು ಸಣ್ಣ ಹುಡುಗಿಯನ, ನೀನೇ ಸಣ್ಣ ಹುಡುಗನ. ನಾನು ನೀನು ದೊಡ್ಡವರು, ಮೇಲತ್ತು ಮದುವೆ ಆದಾರು. ಈಗ ನಾವು ಮಾಡಿದ್ರೇನೆ ಚಂದ. ಮುದುಕ್ರಮ ಮಾಡಕ್ಕಾಗತ್ತನ? ಅಲ್ಲ, ನೀ ಹಾಡ್ತಿ, ನಂಗೆ ಹಾಡಕ್ ಬರಲ್ಲ. ಹೌದಾ? ತಡಿ, ನಾನು ನಿನ್ನ ಬಾಯಿಗೆ ಹಾಡು ಹೆಂಗೆ ಬರುತ್ತಂತ ಕೇಳೇ ಇಲ್ಲ. ಹೇಳು ನೋಡೋಣ ಹೆಂಗೆ ಬರುತ್ತೆ ಹಾಡು. ನಿಂದು ಒಂದು ಹಾಡು ಕೇಳ್ತೀನಿ. ಅಯ್ಯೋ, ನನಗೆ ಹಾಡಕ್ ಕೂಡ ಬರಲ್ಲ. ಇರಿ ತಗೋ ಮಾವ, ಒಂದು ಹಾಡು ನೋಡೋಣ ಹೆಂಗೆ ಹಾಡ್ತೀನಿ. ನಿಂದು ನನ್ನ ಮ್ಯಾಗೆ ಲವ್ ಇದ್ರ ಹಾಡು. ಲವ್ ಅಂದ್ರೆ? ಅಯ್ಯೋ ದೇವ್ರೆ, ಲವ್ ಅಂದ್ರೆ ಪ್ರೀತಿ ಮಾವ, ಪ್ರೀತಿ. ನಿನ್ ಮ್ಯಾಗ ಪ್ರೀತಿ ಜಗ್ಗೈತ್ ನನ್ಗ. ಮತ್ತೆ ಜಗ್ಗಿದ್ರೆ ಹಾಡ ಮಾವ, ಒಂದು ರೊಮ್ಯಾಂಟಿಕ್ ಹಾಡು. ಅಲ್ಲ, ಅದು ಯಾವ್ದು ಹಾಡು? ಅಯ್ಯೋ ದೇವ್ರೆ, ಅಲ್ಲ ಪ್ರೀತಿಲಿಂತ್ರ ಒಂದು ಹಾಡು ಹಾಡು ಅಂದೆ. ನಾ ಹಾಡ್ತೀನಿ, ನಗ್ಬಾರ್ದು ನೋಡ ಮತ್ತೀನ. ಅಯ್ಯೋ ನನ್ನ ರಾಜ, ನನ್ನ ಗಂಡ, ನನ್ನ ಮುದ್ದು, ನನ್ನ ಬಂಗಾರ, ನಿನ್ನ ಕಂಠದಿಂದ ಒಂದು ಹಾಡು ಕೇಳೋ ಭಾಗ್ಯ ಸಿಕ್ಕತ್ತಲ್ಲ. ಅದಕ್ಕೆ ನಾನು ಯಾಕೆ ಮಗಲಿ ಹಾಡು ಹಾಡು. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕು ತೋರಿ ನಡೆ ನೀ ಯೋಗಿ ವಯ್ಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವಯ್ಯನೇ. ಏ ಮಾವ, ಅಲ್ಲ ನೀನೇನು ಭಜನೆ ಮಾಡಕತ್ತಿ ಹೇಳಿಲ್ಲ? ಅಲ್ಲ ನಾವಿಬ್ರು ಹಿಂಗೆ ಗಂಡ ರಾತ್ರಿ ಭಜನೆ ಮಾಡಕ್ಕಾಗತ್ತಾ? ಏ ಮಾವ, ಇಂಥದ್ದು ಹಾಡಾಡ್ತಾರನ ಯಾರ? ಮತ್ತೆ ಯಾವ್ದು ಹಾಡ್ಬೇಕು? ದಯವಿಟ್ಟು ಕ್ಷಮಿಸ್ರಿ, ನಮ್ಮ ಮನೆ ಬಾಜುಕ ಮನೆ ಆಗತೈತ್ರಿ. ಅಲ್ಲಿ ಅವರು RCC ಹಾಕಕತ್ತಾರ. ಹಂಗಾಗಿ ಆ ಮಿಷನ್ ಸೌಂಡು ಡಿಸ್ಟರ್ಬ್ ಆಗತೈತಿ. ಇವತ್ತೊಂದು ದಿವಸ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೇಳ್ರಿ ಪ್ಲೀಸ್. ಅಲ್ಲ ಮಾವ, ಗಂಡ ಹೆಂಡತಿ ಹಾಡಂತವ್ ಹಾಡು ಅಂದ್ರೆ ನೀನೇನ ದೇವ್ರ ಹಾಡು ಹಾಡಿ ನನ್ನೇನಿಲ್ಲ ಭಜನೆ ಮಾಡ್ಕೊಂಡು ಕುಂತು ಬೆಳತಂಕ ಏನು ದೇವ್ರ ಜಪ ಮಾಡ್ಕೊಂಡು ಕುಂದ್ರಲ್ಲ? ಹಂಗಾದ್ರೆ ಮಕ್ಳದಂಗೆ ಹಾಕ್ಬಿಡು ನಿನಗೆ. ಗಂಡ ಏನ್ತಿವ? ತಡಿ, ವಿಚಾರ ಮಾಡಿ ಒಂದು ಹಾಡ್ತೀನಿ ತಡಿ. ಚಲೋ ಹಾಡು. ಹೆಣ್ಣಿನ ಬಾಳಿಗೆ ಗಂಡ ಇರಬೇಕವ್ವ, ಗಂಡ ಇದ್ದರ ಬಾಳ ಬಂಗಾರವ್ವ, ಅರಿಶಿನ ಕುಂಕುಮ ಕೈಗೆ ಬಳಿಯವ್ವ, ಕಾಲಿಗೆ ಕಾಲುಂಗ್ರ ಕಟ್ಟಿಗೆ ತಾಳಿ, ಮುತ್ತಿದೆ ಬಾಗಿರಬೇಕ, ಗಂಡ ಇರಬೇಕ, ಹೆಣ್ಣಿಗೆ ಗಂಡ ಇರಬೇಕ, ಗಂಡನಿಲ್ಲದ ಬಾಳು ಬಾಳೇನ ತಂಗಿ ಬಾಳೇನ. ಏ ಮಾವ, ತಲೆ ಹಿಡ್ಸಕತ್ತೆ ಸುಮ್ಮನೆ. ಅಲ್ಲ ಪಿಕ್ಚರ್ ನೋಡಲ್ಲ ನೀನು? ನೋಡ್ತೀನಲ್ಲ ಪಿಕ್ಚರ್. ಯಾವ ನೋಡ್ತೀಯ? ಭಕ್ತ ಕುಂಬಾರ ಇದು ಅದೇ ಪ್ರಹ್ಲಾದ್ ಅಂತ ಐತಲ್ಲ, ಅದು ಅವನ್ ಹಾಕ್ ನೋಡಿದ ಆಟ. ಅಲ್ಲ ಮಾವ, ವಯಸ್ಸಿಗೆ ಬಂದು ಹುಡುಗರು ಎಂತ ಪಿಕ್ಚರ್ ನೋಡ್ತಾರ ಗೊತ್ತಿಲ್ಲ. ರವಿಚಂದ್ರನ್ ಪಿಕ್ಚರ್ ನೋಡಿಲ್ಲ ನೀನು? ರವಿಚಂದ್ರನ್ ಪಿಕ್ಚರ ಇಲ್ಲ, ಏನಾರು ತತನ್ ಪಿಕ್ಚರ್ನಾಗ ಮಾವ, ರವಿಚಂದ್ರನ್ ಪಿಕ್ಚರ್ ನೋಡ್ಬೇಕು. ಅದನ್ನ ನೋಡಿದ್ರೆ ಗಣಿತ ಹೆಂಗಿರ್ಬೇಕಂತಂದು ರವಿಚಂದ್ರ ಹೇಳ್ಯಾನ. ಗೊತ್ತನು? ಯಮ್ಮ ಯಮ್ಮ ನೋಡ್ದೆ ನೋಡ್ದೆ ನೋಡ್ಬಾರ್ದನ್ನ ನಾ ನೋಡ್ದೆ. ಅಲ್ಲ ಮ್ಯೂಸಿಕ್ ಬೇಡ ಇದ್ರಂಗ ನೋಡು ಮಾವ, ಒಂಚೂರು ಪಿಕ್ಚರ್ ಇನ್ ಮುಂದೆ ರವಿಚಂದ್ರನ್ ಒಟ್ಟು. ಆಯ್ತು ತಗೋ, ಇನ್ ಮುಂದೆ ರವಿಚಂದ್ರನ್ ಪಿಕ್ಚರ್ ನೋಡ್ತೀನಿ. ಆದ್ರೆ ಈಗ ನಾನು ರವಿಚಂದ್ರ ಹಾಕಿನಿ, ನಾ ಪಾಠ ಹೇಳ್ಕೊಡ್ತೀನಿ, ನೀ ಕಲಿ. ಹಾ, ಪಾಠ ಹೇಳ್ತೀಯ? ನಾನು ಶಾಲೆಗೆ ಮಾಸ್ತರ್ ಹೇಳೋ ಪಾಠಕ್ಕೆ ಒಲ್ಲೆ ಅಂತ ಓಡ್ ಬಂದೀನಿ. ಈಗ ನೀನು ಮತ್ತೆ ಪಾಠ ಹೇಳ್ತೀಯ? ಇಲ್ಲಿಂದ ಮತ್ತೆ ಹುಡುಕಿ ನೋಡ ನಾನು. ಮಾವ, ನಾ ಹೇಳೋ ಪಾಠ ಬೇರೆನ, ನೋಡು ಹೆಂಗಿರುತ್ತೆ. ಹೌದಾ? ಹೆಂಗಿರುತ್ತೆ? ಐ, ಇದು ಒಂಥರ ಪಾಠ ಚೆನ್ನಾಗೈತಿ. ಹಂಗಿದ್ರೆ ದಿನ ನಾನೇ ಹೇಳ್ಕೊಡ್ತೀನಿ ಬಿಡು. ಯಾರ ವಿಚಾರ ನೋಡಕ್ ಹೋಗ್ಬೇಡ, ನಾ
ನಾನು ಚಲೋ ಹೊತ್ನಾಗ ಪಾಠ ಹೇಳ್ಕೊಡ್ತೀನಿ ಕಲ್ತು ಬಿಡು ಸಾಕು